ಭಾರತೀಯ ಸಂತ ಮಹಾಪರಿಷತ್ತು ಲೋಕಾರ್ಪಣೆಯು ದಿನಾಂಕ 16/6 ಬೆಂಗಳೂರು ಮಹಾನಗರದಲ್ಲಿ ಜರುಗುತ್ತಾ ಇರೋದು ಅತ್ಯಂತ ಸಂತೋಷ ಮತ್ತು ಆಶಾದಾಯಕವಾದ ಬೆಳವಣಿಗೆಯಾಗಿದೆ. ಭಾರತ ದೇಶ ಹಲವಾರು ವೈವಿಧ್ಯತೆಗಳಿಂದ ಕೂಡಿಕೊಂಡಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ರಾಷ್ಟ್ರ. ಏಕತೆಯಲ್ಲಿ ಅನೇಕತೆ, ಅನೇಕತೆಯಲ್ಲಿ ಏಕತೆ, ಇದುವೇ ಭಾರತದ ವಿಶೇಷತೆ ಎಂಬ ಉಕ್ತಿಯಂತೆ ಹಲವಾರು ವಿಭಿನ್ನ ಸಂಪ್ರದಾಯ, ಆಚರಣೆ, ಪರಂಪರೆ, ಪದ್ಧತಿ, ವಿಚಾರಧಾರೆಗಳನ್ನು ಒಳಗೊಂಡ ಏಕೈಕ ರಾಷ್ಟ್ರ ಅದು ಭಾರತ ದೇಶ. ವೈಚಾರಿಕ ವ್ಯತ್ಯಾಸ ಎಷ್ಟೇ ಇದ್ರೂ ಕೂಡ ಎಲ್ಲರೂ ಭಾರತೀಯರು. ಭಾರತ ದೇಶವನ್ನ ಜಗತ್ತಿನಾದ್ಯಂತ ಬೆಳಗಿಸೋದು ಈ ದೇಶದಲ್ಲಿರುವ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಸಂತ ಮಹಾಂತರ ಶ್ರಮವೂ ಕೂಡ ಅವಶ್ಯಕವಾಗಿದೆ. ರಾಷ್ಟ್ರದ ಹಿತಾಸಕ್ತಿಯ ಉದ್ದೇಶವನ್ನು ಇರಿಸಿಕೊಂಡು ಮುಂದುವರೆದು ಅವುಗಳನ್ನೆಲ್ಲ ಬದಿಗಿಟ್ಟು ರಾಷ್ಟ್ರವನ್ನ ಮೇಲೆತ್ತುವ ನಿಟ್ಟಿನಲ್ಲಿ ಇವತ್ತು ಧಾರ್ಮಿಕವಾಗಿ ಒಂದಾಗಬೇಕಾಗಿರುವಂತಹ ನಿತಾಂತವಾದ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಹಲವಾರು ತಜ್ಞರನ್ನ, ಹಲವಾರು ವಿದ್ವಾಂಸರನ್ನ, ಹಲವಾರು ಪಂಡಿತರನ್ನ ಸಂಪರ್ಕ ಮಾಡಿ ರಾಷ್ಟ್ರವನ್ನ, ರಾಷ್ಟ್ರದ ಸಂತರನ್ನ ಒಂದುಗೂಡಿಸೋ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಚಿಂತನೆ ಮಾಡೋದಕ್ಕಾಗಿ, ರಾಷ್ಟ್ರಕ್ಕೆ ಒಂದು ಸಾಂಸ್ಕೃತಿಕ ಬಲವನ್ನು ತುಂಬುವುದಕ್ಕಾಗಿ ಇವತ್ತು ಭಾರತೀಯ ಸಂತ ಮಹಾಪರಿಷತ್ತು ಉದ್ಘಾಟನೆ ಆಗ್ತಾ ಇರೋದು ನಿಜಕ್ಕೂ ಕೂಡ ಒಂದು ಸಂತೋಷದ ಸಂಗತಿಯಾಗಿದೆ. ಐತಿಹಾಸಿಕ ಸಮಾರಂಭಕ್ಕೆ ಎಲ್ಲ ಮಠಾಧೀಶರು ಬಲವನ್ನ, ಬೆಂಬಲವನ್ನ, ಉಪಸ್ಥಿತಿಯನ್ನ ಒದಗಿಸಬೇಕು ಅಂತ ಹೇಳಿ ಈ ಮೂಲಕ ಸರ್ವರಿಗೂ ನಾವು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇವೆ.